ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಿತ್ರರೇ. ಇವತ್ತಿನ ದಿನ ನಾವು ಕರ್ನಾಟಕ ಇತಿಹಾಸದ ಕುರಿತು ಜೊತೆಗೆ ಈಗಾಗಲೇ ಕಾಲ್ಪರವಾಗಿರುವ VAO, PDO, ಗ್ರೂಪ್ ಸಿಗೆ ಸಂಬಂಧಪಟ್ಟಂತ ಕರ್ನಾಟಕ ಇತಿಹಾಸದ ಪ್ರಮುಖ ಪ್ರಶ್ನೆಗಳ ಪ್ರಶ್ನೋತ್ತರ ಮಾಲಿಕೆಗಳ ಸರಣಿಯನ್ನ ಇವತ್ತಿನ ದಿನ ನೋಡೋಣ. ಮುಂದಿನ ದಿನಮಾನಗಳಲ್ಲಿ ಕಂಟಿನ್ಯೂ ಆಗಿ ಪ್ರತಿ ಅಧ್ಯಾಯದ ಮೇಲೆ ಪ್ರತಿ ಚಾಪ್ಟರ್ ಮೇಲೆ ಪ್ರಶ್ನೆಗಳನ್ನ ಸರಣಿಯನ್ನ ನೋಡೋಣ. ಅದರಲ್ಲಿ ಮುಖ್ಯವಾಗಿ ನಮಗೆ ಸಂಭಾವನೆ ಅಂದ್ರ ಆಲ್ರೆಡಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಕುರಿತು ನೋಡೋಣ. ಇಲ್ಲಿ ಮುಖ್ಯವಾಗಿ ನಾನು ಕರ್ನಾಟಕ ಸ್ವಾತಂತ್ರ್ಯದ ಕುರಿತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಗೊಂಡಿನಿ. ನೆಕ್ಸ್ಟ್ ತರಗತಿಯಲ್ಲಿ ನಾವು ಚಾಪ್ಟರ್ ವೈಸ್ ಕ್ವಶನ್ ಗಳನ್ನ ನೋಡ್ಕೊತ ಹೋಗೋಣ. ಆದ್ದರಿಂದ ನಮ್ಮ ಮೊದಲ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಲೋಕ ಪ್ರಚಲಿತವಾಗಿರುವ ಸತ್ಯಾಗ್ರಹ ನಡೆದ ಸ್ಥಳ. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಮಿತ್ರರೇ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಲೋಕ ಪ್ರಚಲಿತವಾಗಿರುವ ಸತ್ಯಾಗ್ರಹ ನಡೆದಂತ ಸ್ಥಳ. ಆಯ್ಕೆ 1 ಅಂಕೋಲಾ, ಆಯ್ಕೆ 2 ಶಿವಪುರ, ಆಯ್ಕೆ 3 ವಿಧುರಾಶ್ವತ್ಥ, ಆಯ್ಕೆ 4 ಈಸೂರು. ಮಿತ್ರರಿಗೆ ಗೊತ್ತಿರಲಿ, ಈ 4 ಆಪ್ಷನ್ಗಳು ಏನದಲ್ಲ ಆಯ್ಕೆಗಳು ಇವೆಲ್ಲವೂ ಇಂಪಾರ್ಟೆಂಟ್. ಯಾಕಂದ್ರ ಇವು ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಗ್ರಾಮಗಳಾಗಿರ್ತಾವ. ಇಲ್ಲಿ ಪ್ರತಿಯೊಂದರಲ್ಲಿ ಒಂದೊಂದು ಘಟನೆಗಳು ನಡೆದಿರ್ತಾವ. ಎಸ್, ಈ ಅಂಕೋಲಾವನ್ನ ನಾವು ಕರ್ನಾಟಕದ ದಂಡಿ ಅಂತ ಕರಿತೀವಿ. ಅಂಕೋಲಾವನ್ನ ಕರ್ನಾಟಕದ ದಂಡಿ ಅಂತ ಕರಿತೀವಿ. ಎಸ್, ಅದೇ ಶಿವಪುರ ಧ್ವಜ ಸತ್ಯಾಗ್ರಹ. ಈ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ನಡೆದಂತ ವರ್ಷ ಏಪ್ರಿಲ್ 11, 1938. ಇನ್ನ ಈ ಪ್ರಶ್ನೆಗೆ ನಮ್ಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಮಿತ್ರರೇ, ಆಯ್ಕೆ 3 ವಿಧುರಾಶ್ವತ್ಥ ದುರಂತ. ಆಯ್ಕೆ 3 ವಿಧುರಾಶ್ವತ್ಥ ದುರಂತ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ವಿಧುರಾಶ್ವತ್ಥ ದುರಂತ. ಈ ವಿಧುರಾಶ್ವತ್ಥ ದುರಂತದ ಕುರಿತು ಒಂದ್ ಸ್ವಲ್ಪ ನೋಡೋಣ ಬನ್ನಿ. ವಿಧುರಾಶ್ವತ್ಥ ಎಂಬ ಒಂದು ಗ್ರಾಮ ಬರೋದು ಯಾವ ಜಿಲ್ಲೆ ಒಳಗಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆ. ಯಾವ ಜಿಲ್ಲೆ? ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಎಂಬ ತಾಲೂಕಿನಲ್ಲಿ ಈ ಒಂದು ಸಣ್ಣ ಗ್ರಾಮ ಬರುತ್ತೆ, ವಿಧುರಾಶ್ವತ್ಥ. ಈ ಘಟನೆ ನಡೆದಂತ ವರ್ಷ ಯಾವಾಗಂದ್ರ 1938 ಏಪ್ರಿಲ್ 25ರಂದು. 1938 ಏಪ್ರಿಲ್ 25ರಂದು ಈ ಒಂದು ಘಟನೆ ನಡೆಯುತ್ತೆ. ಇಲ್ಲಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಂತ ವ್ಯಕ್ತಿ ಯಾರಪ್ಪ ಅಂದ್ರ ದಾಸಪ್ಪ. ದಾಸಪ್ಪ ಎಂಬ ವ್ಯಕ್ತಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರ್ತಾರೆ ಮಿತ್ರರೇ. ಯಾಕಂದ್ರ ಇಲ್ಲಿ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಬರ್ತಾರೆ, ಟಿ ರಾಮಾಚಾರ. ಯಾರ್ರೀ? ಟಿ ರಾಮಾಚಾರ. ಮಿತ್ರರಿಗೆ ಗೊತ್ತಿರಲಿ, ಈ ವಿಧುರಾಶ್ವತ್ಥ ಎಂಬ ಗ್ರಾಮದಲ್ಲಿ ಎಲ್ಲರೂ ಸೇರಿ ಧ್ವಜಾರೋಹಣ ಮಾಡಿದಾಗ ಇಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಂದು ಜಾನುವಾರುಗಳ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಂದು ಜಾನುವಾರುಗಳ ಜಾತ್ರೆ ಸೇರುತ್ತೆ. ಸ್ವಾತಂತ್ರ್ಯದ ಕುರಿತು ಜನತೆಯಲ್ಲಿ ಮನವರಿಕೆ ಮಾಡಬೇಕೆಂಬ ಉದ್ದೇಶದಿಂದ ಜನತೆಯನ್ನ ನಾವು ಕೂಡಿಸುವ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇಲ್ಲಿ ಜಾತ್ರೆಗೆ ಜನರು ಬಂದಿರ್ತಾರೆ. ಆ ಜನರು ಬಂದಾಗ ಆ ಜನರ ಮಧ್ಯೆ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸಿ ಕರಪತ್ರಗಳನ್ನು ಹಂಚಿ ನಮ್ಮ ತತ್ವಗಳನ್ನ ಸಾರಬೇಕಂತ ಇವರಿಬ್ಬರ ನೇತೃತ್ವದಲ್ಲಿ ಒಂದು ಧ್ವಜ ಸತ್ಯಾಗ್ರಹ ನಡೆಯುತ್ತೆ. ಎಲ್ರಿ? ವಿಧುರಾಶ್ವತ್ಥದ ಟಿ ರಾಮಾಚಾರು ಅಧ್ಯಕ್ಷ. ಇದು ಟಿ ರಾಮಾಚಾರ್ ಅವರ ನೇತೃತ್ವದಲ್ಲಿ ಈ ವಿಧುರಾಶ್ವತ್ಥದೊಳಗ ಜಾನುವಾರುಗಳ ಜಾತ್ರೆ ಇರುತ್ತೆ. ಸುಮಾರು 10,000ಕ್ಕಿಂತಲೂ ಹೆಚ್ಚು. ಮಿತ್ರರೇ ಗೊತ್ತಿರಲಿ, ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನರು ಸೇರಿರ್ತಾರ. ಇಲ್ಲಿ ಧ್ವಜಾರೋಹಣ ಮಾಡಿದ ನಂತರ ಬ್ರಿಟಿಷರು ಸರ್ಪಗಾವಲಂತೆ ಕಾಯುತ್ತಿರುವಾಗ ಧ್ವಜಾರೋಹಣ ಮಾಡಿದ ತಕ್ಷಣ ಇಲ್ಲಿರುವಂತಹ ಪ್ರಮುಖರನ್ನ ದಾಸಪ್ಪ ಮತ್ತು ಟಿ ರಾಮಾಚಾರ್ಯರನ್ನ ಬಂಧಿಸಿ ಬ್ರಿಟಿಷರು ವ್ಯಾನಿಗೆ ಕರೆದುಕೊಂಡು ಹೋಗ್ತಿರ್ಬೇಕಾರ ಅಲ್ಲಿ ನೆರೆದಿರುವಂತಹ ಜನರ ಮಧ್ಯೆ ಮತ್ತು ಪೊಲೀಸರ ಮಧ್ಯೆ ಒಂದು ಮಾತಿನ ಚಕಮಕಿ ಆಗತ್ತೆ. ಪೊಲೀಸರು ಒಂದಂತರ, ಅಲ್ಲಿ ನೆರೆದಂತ ಜನರು ಒಂದಂತರ, ಅವರವರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೆದಿದ್ರಿಂದ ಇಲ್ಲಿ ಪೊಲೀಸರು ಹಿಂದೆ ಮುಂದೆ ನೋಡದೆ ಗೋಲಿಬಾರ್ ಮಾಡ್ತಾರ. ಗೋಲಿಬಾರ್ ಮಾಡಿದ್ರಿಂದ ಮಿತ್ರರಿಗೆ ಗೊತ್ತಿರಲಿ, ಇಲ್ಲಿ 32 ಜನರು ಅಸುನೀಗಿತಾರ. 32 ಜನ ಕನ್ನಡಿಗರು ಇಲ್ಲಿ ಸತ್ತಿದ್ರಿಂದ ಈ ಘಟನೆಯನ್ನು ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಈ ಘಟನೆಯನ್ನು ಏನಂತ ಕರಿತೀವಿ? ಕರ್ನಾಟಕದ ಜಲಿಯನ್. ಈ 32 ಜನರಲ್ಲಿ ಒಬ್ಬ ಮಹಿಳೆ ಇದ್ದಿರ್ತಾಳೆ, ಒಬ್ಬ ಗರ್ಭಿಣಿ ಮಹಿಳೆ, ತುಂಬು ಗರ್ಭಿಣಿ ಗೌರಮ್ಮ ಅಂತ. ತುಂಬು ಗರ್ಭಿಣಿ ಗೌರಮ್ಮ. ಈ ಗೌರಮ್ಮ ಎಂಬ ಮಹಿಳೆ ಇಲ್ಲಿ ನಿಧನ ಆಗ್ತಾಳ. ಈ ಘಟನೆಯನ್ನು ನಾವು ಏನಂತೀವಿ? ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಎಸ್, ಹಾಗಾದ್ರೆ ಈ ಅಂಕೋಲಾವನ್ನ ನಾವು ಕರ್ನಾಟಕದ ದಂಡಿ. ಈ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದಿದ್ದು ಕೂಡ 1938 ಏಪ್ರಿಲ್ 11ರಂದು
ಎಸ್, ಈಸೂರು. ಈಸೂರು ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕದಲ್ಲೇ ಸ್ವಾತಂತ್ರ್ಯವನ್ನ ಸಾರಿಕೊಂಡ ಮೊಟ್ಟ ಮೊದಲ ಹಳ್ಳಿ ಅಂತ ಹೇಳ್ತೀವಿ. ಕರ್ನಾಟಕದಲ್ಲೇ ಸ್ವಾತಂತ್ರ್ಯವನ್ನ ಸಾರಿಕೊಂಡಂತ ಮೊಟ್ಟ ಮೊದಲ ಹಳ್ಳಿ ಈಸೂರು. ಮಿತ್ರರೇ, ಈ ಘಟನೆ ನಡೀತು. ಯಾವ ಘಟನೆ? ವಿದುರಾಶ್ವತ್ಥ ಘಟನೆ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ವಿದುರಾಶ್ವತ್ಥ. ಬಟ್ ಗೊತ್ತಿರ್ಲಿ, ಈ ಘಟನೆಯ ಕುರಿತು ತನಿಖೆ ಮಾಡಲು ನೇಮಕಗೊಂಡಂತ ಒಂದು ಸಮಿತಿ ಯಾವ್ದಪ್ಪ ಅಂದ್ರ ಜಸ್ಟಿಸ್ ವೇಪಾ ರಮೇಶಂ ಸಮಿತಿ. ಜಸ್ಟಿಸ್ ವೇಪಾ ರಮೇಶಂ ಸಮಿತಿ. ಜಸ್ಟಿಸ್ ವೇಪಾ ರಮೇಶಂ ಸಮಿತಿ ವಿದುರಾಶ್ವತ್ಥ ದುರಂತ ಅಥವಾ ವಿದುರಾಶ್ವತ್ಥದ ಘಟನೆಯ ಕುರಿತು ನೇಮಕಗೊಂಡಂತ ಸಮಿತಿ ಯಾವ್ದಪ್ಪ ಅಂದ್ರ ಜಸ್ಟಿಸ್ ವೇಪಾ ರಮೇಶಂ ಸಮಿತಿ. ಎಸ್ ಮಿತ್ರರೇ, ನೆಕ್ಸ್ಟ್ ಪ್ರಶ್ನೆ ಯಾವ್ದಂತ ನೋಡೋಣ ಬನ್ನಿ. ಎಸ್, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನ ನಡೆದ ವರ್ಷ. ನೋಡ್ರಿ, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನ ನಡೆದ ವರ್ಷ. ಈ ಪ್ರಶ್ನೆಗೆ ಮಿತ್ರರೇ ಸರಿಯಾದ ಉತ್ತರ 1924. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1924. ಬೆಳಗಾವಿ ಅಧಿವೇಶನದ ಕುರಿತು ನಾವು ಸ್ಥೂಲವಾಗಿನ ನೋಡೋಣ. ಇಲ್ಲಿ ಬೆಳಗಾವಿಯಲ್ಲಿ ಗೊತ್ತಿರಲಿ ಮಿತ್ರರೇ, ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮಿತಿ ಅಥವಾ ಒಂದು ಕಾಂಗ್ರೆಸ್ ಸ್ಥಾಪನೆ ಆಗತ್ತೆ. ಅದು ಸ್ಥಾಪನೆ ಆಗಿದ್ದು 1885ರಲ್ಲಿ. 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿರುತ್ತೆ ಮಿತ್ರರೇ. ಗೊತ್ತಿರ್ಲಿ, 1885ರಿಂದ ಹಿಡಿದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೆ 1947ರವರೆಗೆ ನಮ್ಮ ದೇಶದಲ್ಲಿ ಸುಮಾರು 63 ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಿರ್ತಾವ. ಎಷ್ಟೇ? 63 ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಿರ್ತಾವ. ಈ 63 ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಇದು ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನ 1924. ಇದು 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಎಷ್ಟ್ರಿ? 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆಗಿರ್ತದೆ. 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಎಸ್, ಈ ರಾಷ್ಟ್ರೀಯ ಕಾಂಗ್ರೆಸ್ 63 ಅಧಿವೇಶನಗಳಲ್ಲಿ ಕರ್ನಾಟಕದಲ್ಲಿ ನಡೆದ ಏಕೈಕ ಅಧಿವೇಶನ ಇದು. ಕರ್ನಾಟಕದಲ್ಲಿ ನಡೆದ ಏಕೈಕ ಅಧಿವೇಶನ. ಅಷ್ಟೇ ಅಲ್ಲ, ರಾಷ್ಟ್ರಪಿತ ಅಂತ ಕರೆಸಿಕೊಂಡಂತ ಮಹಾತ್ಮ ಗಾಂಧೀಜಿಯವರು ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದುಕೊಂಡಿದ್ದು ಕೇವಲ ಒಂದೇ ಬಾರಿ. ಅದು ನಮ್ಮ ಕರ್ನಾಟಕ, ಅದು ಬೆಳಗಾವಿಯಲ್ಲಿ. ನೋಡ್ರಿ, ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಒಂದು ಅಧಿವೇಶನ ಯಾವ್ದಪ್ಪ ಅಂದ್ರ ಬೆಳಗಾವಿ ಅಧಿವೇಶನ. ಯಾವ ಅಧಿವೇಶನ ರೀ? ಬೆಳಗಾವಿ ಅಧಿವೇಶನ. ಈ ಬೆಳಗಾವಿ ಅಧಿವೇಶನ ನಡೆದಂತ ವರ್ಷ 1924. ಇದು ಎಷ್ಟನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂದ್ರ 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಎಸ್ ಮಿತ್ರರೇ, ಈ 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವಂತ ಒಂದು ಸ್ಥಳಕ್ಕೆ ಅಥವಾ ಆ ಸ್ಥಳದಲ್ಲಿ ಆ ಅಧಿವೇಶನಕ್ಕೆ ನಿರ್ಮಾಣಗೊಂಡಂತ ವೇದಿಕೆಯನ್ನ ಅಥವಾ ಆ ಸ್ಥಳಕ್ಕೆ ಇಟ್ಟಂತ ಹೆಸರು ಯಾವ್ದಪ್ಪ ಅಂದ್ರ ವಿಜಯನಗರ. ಆ ಸ್ಥಳಕ್ಕೆ ಇಟ್ಟಂತ ಹೆಸರು ವಿಜಯನಗರ. ಎಸ್, ಇಲ್ಲಿ ನೆರೆದಂತ ಜನರಿಗೆ ಅಥವಾ ಬಂದಂತ ಜನರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ರು. ಕೃತಕವಾಗಿ ಒಂದು ಸರೋವರನ್ನು ನಿರ್ಮಾಣ ಮಾಡಿದ್ರು. ಆ ಸರೋವರಕ್ಕೆ ಪಂಪ ಸಾಗರ ಎಂಬ ಹೆಸರನ್ನು ಇಟ್ಟಿದ್ರು. ಪಂಪ ಸಾಗರ ಎಂಬ ಹೆಸರನ್ನು ಇಡ್ತಾರ. ಎಸ್, ಈ ಪಂಪ ಸಾಗರ ಎಂಬ ಇಲ್ಲಿ ಹೆಸರನ್ನು ಇಡ್ತಾರ. ಈ ಅಧಿವೇಶನದ ಮುಖ್ಯ ವೇದಿಕೆಯನ್ನ ನಮ್ಮ ಹಂಪೆಯ ವಿರೂಪಾಕ್ಷ ಟೆಂಪಲ್ನ ಮುಖ್ಯ ಗೋಪುರದ ತರ ಅಂದ್ರ ಮುಖ್ಯ ದ್ವಾರದ ತರ ಈ ಬೆಳಗಾವಿ ಅಧಿವೇಶನದ ದ್ವಾರವನ್ನ ಸಿಂಗರಿಸಲಾಗಿತ್ತು. ಹಂಪೆಯ ವಿರೂಪಾಕ್ಷ ಗೋಪುರದ ತರ ಈ ಬೆಳಗಾವಿ ಅಧಿವೇಶನದ ಮುಖ್ಯ ವೇದಿಕೆಯನ್ನ ಶೃಂಗರಿಸಲಾಯಿತು. ಜೊತೆಗೆ ಮಿತ್ರರೇ ಗೊತ್ತಿರಲಿ, ಈ ಅಧಿವೇಶನವನ್ನ ನಾವು ಯೂನಿಟಿ ಆಫ್ ಕಾಂಗ್ರೆಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯೂನಿಟಿ ಆಫ್ ಕಾಂಗ್ರೆಸ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಈ ಅಧಿವೇಶನದಲ್ಲಿ ಸ್ವಾಗತ ಭಾಷಣವನ್ನ ಮಾಡಿದವರು ಅಥವಾ ಸ್ವಾಗತ ಗೀತೆ ಹಾಡಿದವರು ಯಾರಪ್ಪ ಅಂದ್ರ ಸ್ವಾಗತಕಾರ ಯಾರಪ್ಪ ಅಂದ್ರ ಗಂಗಾಧರ ರಾವ್ ದೇಶಪಾಂಡೆ. ಎಸ್, ಇಲ್ಲಿ ಸ್ವಾಗತ ಗೀತೆಯನ್ನು ಹಾಡಿದವರು ಅಥವಾ ಸ್ವಾಗತ ಭಾಷಣವನ್ನು ಮಾಡಿದವರು ಅಂದ್ರೆ
ಗಂಗಾಧರರಾವ್ ದೇಶಪಾಂಡೆ. ಈ ಅಧಿವೇಶನದಲ್ಲಿ ಒಂದು ಗೀತೆಯನ್ನ ವಾಚನ ಮಾಡಲಾಗುತ್ತೆ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಹುಯಿಲ್ಗೋಳ್ ನಾರಾಯಣ ಅವರ ರಚನೆ ಆಗಿರುವಂತಹ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಗೀತೆಯನ್ನ ಈ ಸಂದರ್ಭದಲ್ಲಿ ಹಾಡಲಾಯಿತು. ಹಾಡಿದವರು ಗಂಗೂಬಾಯಿ ಹಾನಗಲ್. ಯಾರೇ? ಗಂಗೂಬಾಯಿ ಹಾನಗಲ್. ಮಿತ್ರರೇ, ಗೊತ್ತಿರಲಿ, ನಮ್ಮ ರಾಷ್ಟ್ರಪಿತ ಅಂತ ಕರೆಸಿಕೊಂಡಂತ ಗಾಂಧೀಜಿಯವರು ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು. ಅಷ್ಟೇ ಅಲ್ಲ, ಈ ಅಧಿವೇಶನಕ್ಕೆ ರಾಷ್ಟ್ರ ಮಟ್ಟದ ನಾಯಕರು ಯಾರ್ಯಾರು ಭೇಟಿ ಕೊಟ್ಟಿದ್ರಿ ಅಥವಾ ಬಂದಿದ್ದ ಜವಾಹರ್ಲಾಲ್ ನೆಹರು ಅವರು ಬಂದಿರ್ತಾರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬಂದಿರ್ತಾರೆ, ಆನಿ ಬೆಸೆಂಟ್ ಅವರು ಬಂದಿರ್ತಾರೆ, ಮೊಹಮ್ಮದ್ ಅಲಿ ಜಿನ್ನಾ ಅಲಿ ಸಹೋದರರು ಈ ಪ್ರಮುಖ ನಾಯಕರಾಗಿರುವಂತಹ ರಾಷ್ಟ್ರೀಯ ನಾಯಕರು ಕೂಡ ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಭೇಟಿ ನೀಡಿರ್ತಾರೆ. ಇದಿಷ್ಟು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಕುರಿತು. ನೆಕ್ಸ್ಟ್ ಪ್ರಶ್ನೆ ಯಾವ್ದಿದೆ ಅಂತ ನೋಡೋಣ ಬನ್ನಿ ಮಿತ್ರರೇ. ಮೈಸೂರು ಚಲೋ ಚಳವಳಿಯ ಕೇಂದ್ರ. ಪ್ರಶ್ನೆ 3, ಮೈಸೂರು ಚಲೋ ಚಳವಳಿಯ ಕೇಂದ್ರ. ಆಯ್ಕೆ 1 ಬೆಂಗಳೂರು, ಆಯ್ಕೆ 2 ಕೋಲಾರ, ಆಯ್ಕೆ 3 ಶಿವಪುರ, ಆಯ್ಕೆ 4 ಮೈಸೂರು. ಮಿತ್ರರೇ, ಈ ಮೈಸೂರು ಚಲೋ ಚಳವಳಿ ಕೇಂದ್ರ, ಇದಕ್ಕೆ ನಮಗೆ ಸರಿಯಾದ ಉತ್ತರ ಮೈಸೂರಿನೇ. ಸರಿಯಾದ ಉತ್ತರ ಮೈಸೂರು. ಹಂಗಂದ್ರೆ ಏನ್ರಿ? ಮೈಸೂರು ಚಲೋ ಚಳವಳಿ ಅಂದ್ರೂ ಒಂದೇ, ಅಥವಾ ಅರಮನೆ ಸತ್ಯಾಗ್ರಹ ಅಂದ್ರೂ ಒಂದೇ. ಮೈಸೂರು ಚಲೋ ಚಳವಳಿ ಅಂದ್ರೂ ಒಂದೇ, ಅರಮನೆ ಸತ್ಯಾಗ್ರಹ ಅಂದ್ರೂ ಒಂದೇ. ಅರಮನೆ ಸತ್ಯಾಗ್ರಹ. ಏನ್ರಿ ಇದು ಮೈಸೂರು ಚಲೋ ಚಳವಳಿ ಅಥವಾ ಅರಮನೆ ಸತ್ಯಾಗ್ರಹ ಅಂತೀರಾ? ಮಿತ್ರರೇ, ಗೊತ್ತಿರಲಿ, 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಮೈಸೂರಿನ ಮಹಾರಾಜರು ಮೈಸೂರು ಜನತೆಗೆ ಒಂದು ಸ್ವಾತಂತ್ರ್ಯ ಅಥವಾ ಜವಾಬ್ದಾರಿ ಸರ್ಕಾರದ ರಚನೆ ಕುರಿತು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಮೈಸೂರು ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಸರ್ಕಾರದ ರಚನೆಗೋಸ್ಕರ ಒಬ್ಬ ವ್ಯಕ್ತಿ ಬರ್ತಾನೆ, ಕೆ.ಸಿ. ರೆಡ್ಡಿ ಅಂತ. ಯಾರು ಬರ್ತಾರ್ರಿ? ಕೆ.ಸಿ. ರೆಡ್ಡಿ. ಈ ಕೆ.ಸಿ. ರೆಡ್ಡಿಯವರ ನೇತೃತ್ವದಲ್ಲಿ ಬೆಂಗಳೂರಿನ ಬನ್ನಪ್ಪ ಪಾರ್ಕ್. ಯಾವ್ದ್ರಿ? ಬೆಂಗಳೂರಿನ ಬನ್ನಪ್ಪ ಪಾರ್ಕ್. ಬೆಂಗಳೂರಿನ ಬನ್ನಪ್ಪ ಪಾರ್ಕ್ನಿಂದ ಬೆಂಗಳೂರಿನ ಬನ್ನಪ್ಪ ಪಾರ್ಕ್ನಿಂದ ಕೆ.ಸಿ. ರೆಡ್ಡಿಯವರು ಅರಮನೆ ಸತ್ಯಾಗ್ರಹ ಅಥವಾ ಮೈಸೂರು ಚಲೋ ಚಳವಳಿಯ ಕುರಿತು ಹೋರಾಟವನ್ನ ಪ್ರಾರಂಭಿಸ್ತಾರ. ಅರಮನೆ ಸತ್ಯಾಗ್ರಹ ಅಥವಾ ಮೈಸೂರು ಚಲೋ ಚಳವಳಿ ಕುರಿತ ಹೋರಾಟವನ್ನ ಆರಂಭಿಸಿದವರು ಯಾರ್ರಿ? ಅರಮನೆ ಸತ್ಯಾಗ್ರಹ ಹೋರಾಟವನ್ನು ಆರಂಭಿಸಿದ್ದು ಕೆ.ಸಿ. ರೆಡ್ಡಿ. ಮಿತ್ರರು, ಗೊತ್ತಿರಲಿ, ಹೇಳಿಲ್ಲ, ಜವಾಬ್ದಾರಿ ಸರ್ಕಾರದ ರಚನೆಗೋಸ್ಕರ ಮೈಸೂರಿನ ಮಹಾರಾಜರಾಗಿರುವಂತಹ ಜಯಚಾಮರಾಜ ಒಡೆಯರು ಅವರಿಗೆ ಜವಾಬ್ದಾರಿ ಸರ್ಕಾರದ ಕುರಿತು ಯಾವುದೇ ನಿರ್ಧಾರವನ್ನು ಕೊಡದೇ ಇದ್ದಾಗ ಇಲ್ಲಿ ಬೆಂಗಳೂರಿನ ಬನ್ನಪ್ಪ ಪಾರ್ಕ್ನಿಂದ ಕೆ.ಸಿ. ರೆಡ್ಡಿ ಅವರು ಸುಮಾರು 4,000 ಸತ್ಯಾಗ್ರಹಿಗಳೊಂದಿಗೆ ಮೈಸೂರಿನ ಅರಮನೆಗೆ ಮುತ್ತಿಗೆಯನ್ನು ಹಾಕ್ತಾರ. ಮುತ್ತಿಗೆ ಹಾಕಿ ಸುಮಾರು ದಿನಗಳ ಕಾಲ ಮೈಸೂರು ಅರಮನೆಯಲ್ಲಿ ಧರಣಿ ಕೂತರು ಕೂಡ ಈ ಜಯಚಾಮರಾಜ ಒಡೆಯರು ಅವರಿಗೆ ಸ್ವಾತಂತ್ರ್ಯದ ಕುರಿತು ಅಥವಾ ಜವಾಬ್ದಾರಿ ಸರ್ಕಾರದ ಕುರಿತು ಯಾವುದೇ ತೀರ್ಮಾನಕ್ಕೆ ಬರದಿದ್ದಾಗ ಸುಮಾರು 42 ದಿನಗಳ ಕಾಲ ದೀರ್ಘ ಹೋರಾಟದ ನಂತರ 42 ಡೇಸ್ 42 ದಿನಗಳ ಕಾಲ ದೀರ್ಘ ಹೋರಾಟದ ನಂತರ ಈ ಒಡೆಯರು ಕೆ.ಸಿ. ರೆಡ್ಡಿ ಅಥವಾ ಈ ಜನತೆಯ ಒಂದು ಸಿಕ್ಕಾಪಟ್ಟೆ ಫೋರ್ಸ್ಫುಲ್ ಹೋರಾಟಕ್ಕೆ ಮಣಿದು ಮೈಸೂರಿನ ಜನತೆಗೆ ಸ್ವಾತಂತ್ರ್ಯವನ್ನ ನೀಡ್ತಾರ ಅಥವಾ ಜವಾಬ್ದಾರಿ ಸರ್ಕಾರದ ರಚನೆಗಿತ್ತು ಅವರಿಗೆ ಅವಕಾಶ ಮತ್ತು ಕೊಟ್ಟಿರೋದ್ರಿಂದ ಈ ಹೋರಾಟವನ್ನ, ಈ ಚಳವಳಿಯನ್ನು ನಾವು ಅರಮನೆ ಸತ್ಯಾಗ್ರಹ ಅಥವಾ ಮೈಸೂರು ಚಲೋ ಚಳವಳಿ ಅಂತ ಕರಿತೀವಿ. ಎಷ್ಟೇ 42 ದಿನಗಳ ಕಾಲ ದೀರ್ಘ ಹೋರಾಟದ ನಂತರ ಇವರ ಒಂದು ಹೋರಾಟಕ್ಕೆ ಮಣಿದಂತ ಒಡೆಯರು ಅಥವಾ ಮೈಸೂರಿನ ಅರಸರು ಇವರಿಗೆ ಜವಾಬ್ದಾರಿ ಸರ್ಕಾರದ ರಚನೆ ಕುರಿತು ಅವಕಾಶವನ್ನ ನೀಡಿದ್ರಿಂದ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರ ಕೆ.ಸಿ. ರೆಡ್ಡಿ. ಮೈಸೂರಿನ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಆಗಿರ್ತಾರೆ ಮಿತ್ರರೇ, ಗೊತ್ತಿರಲಿ. ಅದೇ ತರ ಮೈಸೂರಿನ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರ ಮೈಸೂರಿನ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ
ಜಯಚಾಮರಾಜ ಒಡೆಯರು ಆಗಿರ್ತಾರೆ. ಎಸ್, ಕೆ.ಸಿ. ರೆಡ್ಡಿ ಅವರ ನೇತೃತ್ವದಲ್ಲಿ ಅರಮನೆಯವರೆಗೆ ನಡೆದಂತ ಒಂದು ಹೋರಾಟವನ್ನ, ಘಟನೆಯನ್ನ ನಾವೇನಂತ ಕರಿತೀವಿ? ಮೈಸೂರು ಚಲೋ ಚಳವಳಿ ಅಥವಾ ಅರಮನೆ ಸತ್ಯಾಗ್ರಹ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ಪ್ರಶ್ನೆ ಯಾವ್ದಂತ ನೋಡೋಣ ಬನ್ನಿ ಮಿತ್ರರೇ. ಪ್ರಶ್ನೆ ಸಂಖ್ಯೆ 4. ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯವಾಗಿರುವ ಕೇಂದ್ರ. ಮಿತ್ರರೇ, ಕ್ವಶನ್ ಮತ್ತೆ ನೋಡಿ. ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯವಾಗಿದ್ದ ಕೇಂದ್ರ. ಎಸ್, ಕರ್ನಾಟಕದ ಬಾರ್ಡೋಲಿ ಅಂತಾನು ಕರೀತಾರೆ, ಕರ್ನಾಟಕದ ದಂಡಿ ಅಂತಾನು ಕರೀತಾರೆ ಮಿತ್ರರೇ, ಗೊತ್ತಿರಲಿ. ಕರ್ನಾಟಕದ ಬಾರ್ಡೋಲಿ ಅಥವಾ ಕರ್ನಾಟಕದ ದಂಡಿ, ಕರ್ನಾಟಕದ ದಂಡಿ ಅಂತ ಏಕೆ ಕರೆದ್ರು, ಕರ್ನಾಟಕದ ಬಾರ್ಡೋಲಿ ಅಂತ ಏಕೆ ಕರೆದಂತ ನೋಡೋಣ. ಎಸ್, ಈ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಮಿತ್ರರೇ ಆಯ್ಕೆ 1 ಅಂಕೋಲಾ. ಆಯ್ಕೆ 1 ಅಂಕೋಲಾ. ಯಾಕ್ರಿ ಈ ತರ ಕರೆದ್ರು ಅಂತ ನೋಡೋಣ. ರಾಷ್ಟ್ರ ಮಟ್ಟದಲ್ಲಿ ಗಾಂಧೀಜಿಯವರು ಒಂದು ಹೋರಾಟವನ್ನ ಆರಂಭಿಸ್ತಾರ, ದಂಡಿ ಉಪ್ಪಿನ ಸತ್ಯಾಗ್ರಹ. ಯಾವ ಸತ್ಯಾಗ್ರಹ? ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ 1938ರಂದು ಪ್ರಾರಂಭಿಸ್ತಾರ. ಎಸ್, 1938ರಂದು ದಂಡಿ ಉಪ್ಪಿನ ಸತ್ಯಾಗ್ರಹ, 1930 ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಆರಂಭಿಸಿದವರು ಮಿತ್ರರೇ 1930 ರಂದು ಗಾಂಧೀಜಿಯವರು ಇಂದಿನ ಗುಜರಾತಿನ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಒಂದು ಹೋರಾಟವನ್ನು ಆರಂಭಿಸ್ತಾರ, ದಂಡಿ ಉಪ್ಪಿನ ಸತ್ಯಾಗ್ರಹ. ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ. ಎಸ್, ನಾಯಕರು ಮಹಾತ್ಮ ಗಾಂಧೀಜಿ. ಈ ರಾಷ್ಟ್ರ ಮಟ್ಟದ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತ ವ್ಯಕ್ತಿ ಮೈಲಾರ ಮಹಾದೇವ್. ಕನ್ನಡದ ವ್ಯಕ್ತಿ ಅಥವಾ ಕರ್ನಾಟಕದ ವ್ಯಕ್ತಿ ಯಾರಪ್ಪ ಅಂದ್ರ ಮೈಲಾರ ಮಹಾದೇವಪ್ಪ. ಮೈಲಾರ ಮಹಾದೇವಪ್ಪ ಎಂಬ ಕನ್ನಡಿಗೆ ಭಾಗವಹಿಸ್ತಾನೆ. ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹದ ಭಾಗವಾಗಿ ನಮ್ಮ ರಾಜ್ಯದಲ್ಲಿ ಅಂಕೋಲಾದೊಳಗ ಒಬ್ಬ ವ್ಯಕ್ತಿ ಬರ್ತಾರೆ, ಉಪ್ಪಿನ ಸತ್ಯಾಗ್ರಹದ ನಾಯಕ ಎಂ.ಪಿ. ನಾಡಕರ್ಣಿ. ಯಾರೇ? ಎಂ.ಪಿ. ನಾಡಕರ್ಣಿ. ಈ ಎಂ.ಪಿ. ನಾಡಕರ್ಣಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಒಂದು ಹೋರಾಟ ಪ್ರಾರಂಭ ಆಗತ್ತೆ. ಆ ಹೋರಾಟ ಅಥವಾ ಚಳವಳಿ ಯಾವ್ದಪ್ಪ ಅಂದ್ರ ಇದು ಒಂದು ಕಾನೂನು ಭಂಗ ಚಳವಳಿ ಅಥವಾ ಉಪ್ಪಿನ ಸತ್ಯ. ಏನ್ರಿ ಮಿತ್ರರೇ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳ್ತೀರಿ ಮತ್ತು ಕಾನೂನು? ಸಿಂಪಲ್ ಆಗಿ ಹೇಳ್ಬೇಕಂದ್ರ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಿರುವಂತಹ ನಿಯಮಗಳನ್ನ, ಕಾನೂನುಗಳನ್ನ ಸವಿನಯವಾಗಿ ಪಾಲನೆ ಮಾಡದೇ ಇರೋ ಅಥವಾ ಉಲ್ಲಂಘನೆ ಮಾಡೋದಕ್ಕೆ ನಾವು ಕಾನೂನು ಭಂಗ ಚಳವಳಿ. ಅಂದ್ರೆ ಭಾರತದಲ್ಲಿ ಬ್ರಿಟಿಷರು ನಿಯಮವನ್ನು ತಂದಿರ್ತಾರೆ, ಭಾರತೀಯರು ಯಾರು ಉಪ್ಪನ್ನ ತಯಾರು ಮಾಡಂಗಿಲ್ಲ, ಸಾಲ್ಟ್ ಅನ್ನ ತಯಾರು ಮಾಡ. ಬಟ್ ಆ ನಿಯಮವನ್ನ ಮುರಿದು ಎಲ್ಲರೂ ಸಮುದ್ರ ದಂಡಿಗೆ ಹೋಗಿ ಉಪ್ಪನ್ನ ಕೈಗೆತ್ತಿಕೊಳ್ಳೋದ್ರ ಮೂಲಕ, ಉಪ್ಪನ್ನ ತಯಾರು ಮಾಡೋದ್ರ ಮೂಲಕ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಿರುವಂತಹ ನಿಯಮಗಳನ್ನ ಭಂಗ ಮಾಡೋದೇ ನಾವು ಕಾನೂನು ಭಂಗ ಚಳವಳಿ. ಇದರ ಒಂದು ಭಾಗವಾಗಿ ರಾಷ್ಟ್ರ ಮಟ್ಟದಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ನಾಯಕರು ಮಹಾತ್ಮ ಗಾಂಧೀಜಿ. ಅಲ್ಲಿ ಭಾಗವಹಿಸಿದಂತಹ ಕರ್ನಾಟಕದ ಅತಿ ಚಿಕ್ಕ ವಯಸ್ಸಿನ 18 ವರ್ಷದ ಬಾಲಕ ಮೈಲಾರ ಮಹಾದೇವಪ್ಪ. ಅದರ ಒಂದು ಅಂಗವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಉಪ್ಪಿನ ಸತ್ಯಾಗ್ರಹ ಅಥವಾ ಕಾನೂನು ಭಂಗ ಚಳವಳಿ ನಡೆಯುತ್ತೆ. ಅದು ಅಂಕೋಲಾದಲ್ಲಿ. ಎಲ್ಲಿ ನಡೆಯುತ್ತೆ? ಅಂಕೋಲಾ. ಇದರ ಒಂದು ನಾಯಕ ಯಾರಪ್ಪ ಅಂದ್ರೆ ಎಂ.ಪಿ. ನಾಡಕರ್ಣಿ. ಸುಮಾರು 42 ದಿನಗಳ ಕಾಲ ಈ ಒಂದು ಹೋರಾಟ ಅಥವಾ ಈ ಒಂದು ಸತ್ಯಾಗ್ರಹ ಅಥವಾ ಈ ಒಂದು ಕಾನೂನು ಭಂಗ ಚಳವಳಿ ಕೂಡ ನಡೆಯುತ್ತೆ. ಇಲ್ರಿ ಅಂಕೋಲಾ ಇದು ಮುಖ್ಯ ಕೇಂದ್ರ. ಯಾವ್ದ್ರಿ? ಇದು ಮುಖ್ಯ ಕೇಂದ್ರ. ಸುತ್ತಮುತ್ತಲಿರುವಂತಹ ಶಿರಸಿ, ಸಿದ್ದಾಪುರ, ಹೊನ್ನಾವರ, ಮಂಗಳೂರು, ಉಡುಪಿಗಳಲ್ಲಿ ಕೂಡ ಉಪ್ಪಿನ ತಯಾರು ಮಾಡೋದ್ರ ಮೂಲಕ ಬ್ರಿಟಿಷರ ವಿರುದ್ಧ ಸವಿನಯವಾಗಿ ಒಂದು ಹೋರಾಟವನ್ನ ಅಥವಾ ಕಾನೂನು ಭಂಗ ಚಳವಳಿಯನ್ನ ಪ್ರಾರಂಭಿಸ್ತಾರೆ. ಆದ್ದರಿಂದ ಈ ಪ್ರದೇಶವನ್ನು ನಾವು ಕರ್ನಾಟಕದ ದಂಡಿ ಅಂತ ಕರಿತೀವಿ. ಎಸ್, ಕರ್ನಾಟಕದ ಬಾರ್ಡೋಲಿ ಅಂತ ನಾವು ಯಾಕೆ ಕರಿತೀವ್ರಿ ಅಂದ್ರೆ ಗೊತ್ತಿರಲಿ ಮಿತ್ರರೇ, ಈ ಅಂಕೋಲಾದಲ್ಲಿ ನಡೆದಂತ ಉಪ್ಪಿನ ಸತ್ಯಾಗ್ರಹದ ಸಂದರ್ಭದಲ್ಲಿ ಈ ಬಾರ್ಡೋಲಿ ಭಾಗವನ್ನ ಅಥವಾ ಅಂಕೋಲಾದ ಭೂಭಾಗದ ಮೇಲಿರುವಂತ ತೆರಿಗೆಯನ್ನ ರದ್ದು ಮಾಡಲಾಗಿತ್ತು. ನೋಡ್ರಿ, ಅಂಕೋಲಾದ ಉಪ್ಪಿನ ಸತ್ಯಾಗ್ರಹದ ಸಂದರ್ಭದಲ್ಲಿ ಆ ಪ್ರದೇಶದ ಮೇಲೆ ಕಂದಾಯವನ್ನ ರದ್ದು ಮಾಡಲಾಗಿತ್ತು ಅಥವಾ ತೆರಿಗೆ ರಹಿತವಾಗಿ ಅಲ್ಲಿ ಉಪ್ಪನ್ನ ರದ್ದು ಮಾಡ್ತಿದ್ದರಿಂದ ಈ ಪ್ರದೇಶವನ್ನ ಕರ್ನಾಟಕದ ಬಾರ್ಡೋಲಿ ಅಂತ ಕರಿ.
ತೆರಿಗೆ ನಿರಾಕರಣ ಅಥವಾ ಕರ ನಿರಾಕರಣ ಚಳವಳಿ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಒಂದು ಹೋರಾಟವನ್ನ ಮಾಡಿರ್ತಾರ. 40,000 ಸತ್ಯಾಗ್ರಹದಿಂದ ಬಾರ್ಡೋಲಿ ಸತ್ಯಾಗ್ರಹ, ಅದು ರೈತ ಸತ್ಯಾಗ್ರಹ, ಅದು ಕರ ನಿರಾಕರಣೆ. ಇಲ್ಲಿಯೂ ಕೂಡ ಈ ಒಂದು ಚಳವಳಿ ಅಥವಾ ಈ ಒಂದು ಸತ್ಯಾಗ್ರಹದ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಏನ್ ಮಾಡ್ತಾರ, ತೆರಿಗೆ ರಹಿತ ಪ್ರದೇಶವೆಂದು ಘೋಷಣೆ ಮಾಡಿರ್ತಾರ. ಅಂಕೋಲಾವನ್ನ ತೆರಿಗೆ ರಹಿತ ಪ್ರದೇಶವೆಂದು ಘೋಷಣೆ ಮಾಡಿದ್ರಿಂದ ಈ ಅಂಕೋಲಾವನ್ನ ಕರ್ನಾಟಕದ ಬಾರ್ಡೋಲಿ ಅಂತ ಕರೆದ್ವಿ. ದಂಡಿ ಅಂತ ಕರೆದ್ವಿ. ಅಲ್ಲಿ ಉಪ್ಪನ್ನ ತಯಾರು ಮಾಡಿ ದಂಡಿ ಒಳಗೆ ಗಾಂಧೀಜಿ ಅವರು ಅಲ್ಲಿ ಯಶಸ್ವಿ ಆದ್ರು. ಹಂಗ ಕರ್ನಾಟಕದಲ್ಲಿ ಕೂಡ MP ನಾಡಕರ್ಣಿ ಅವರ ನೇತೃತ್ವದಲ್ಲಿ ಉಪ್ಪನ್ನ ರೆಡಿ ಮಾಡುವ ಮೂಲಕ ಇದನ್ನ ನಾವು ಅಂಕೋಲಾವನ್ನ ಕರ್ನಾಟಕದ ದಂಡಿ ಅಂತ ಗೊತ್ತಾಯ್ತಾ. ಈ ಸಂದರ್ಭದಲ್ಲಿ ದಂಡಿ ಎಂಬ ಅಂಕೋಲಾದ ಭೂಭಾಗದಲ್ಲಿ ಏನ್ ಮಾಡಿದ್ರಿ, ಕರ ನಿರಾಕರಣ ಪ್ರದೇಶ ಎಂದು ಘೋಷಣೆ ಮಾಡಿದ್ರಿಂದ ಈ ಭಾಗವನ್ನ ನಾವೇಂತ ಕರಿತೀವಿ, ಕರ್ನಾಟಕದ ಬಾರ್ಡೋಲಿ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ಪ್ರಶ್ನೆ ಯಾವ್ದಂತ ನೋಡೋಣ ಬನ್ನಿ ಮಿತ್ರರೇ. ಮೈಲಾರ ಮಹಾದೇವಪ್ಪ ಈ ಚಳವಳಿಯಲ್ಲಿ ಭಾಗವಹಿಸಿದರು. ನಿಮ್ನ ಆಗಲೇ ಹೇಳಿದೆ, ಮೈಲಾರ ಮಹಾದೇವಪ್ಪ ಈ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಒಂದು ಅಸಹಕಾರ ಚಳವಳಿ, ಎರಡನೇದು ಉಪ್ಪಿನ ಸತ್ಯಾಗ್ರಹ, ಮೂರನೇದು ಭಾರತ ಬಿಟ್ಟು ತೊಲಗಿ ಚಳವಳಿ, ನಾಲ್ಕನೇದು ಧ್ವಜ ಸತ್ಯಾಗ್ರಹ. ಮಿತ್ರರೇ ಗೊತ್ತಿರಲಿ, ಇದು ಉಪ್ಪಿನ ಸತ್ಯಾಗ್ರಹ ರಾಷ್ಟ್ರ ಮಟ್ಟದಲ್ಲಿ ಗಾಂಧೀಜಿಯವರು ಕೈಗೊಂಡಂತ 1930ರಲ್ಲಿ ಕಾನೂನು ಭಂಗ ಚಳವಳಿ ಅಥವಾ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ. ಈ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಪ್ರಾರಂಭಿಸ್ತಾರ. ಎಲ್ಲಿ? ಇಂದಿನ ಗುಜರಾತಿನ ತಮ್ಮ ಸಬರಮತಿ ಆಶ್ರಮದಿಂದ ಎಲ್ಲಿ ಅಂದ್ರೆ ಅದೇ ಗುಜರಾತಿನ ದಂಡಿಯವರೆಗೆ ಸುಮಾರು 240 ಮೈಲು ದೂರದಲ್ಲಿರುವಂತ ಗುಜರಾತಿನ ದಂಡಿಗೆ ಈ ಗಾಂಧೀಜಿಯವರು ಮೂಲತಃ 78 ಅನುಯಾಯಿಗಳೊಂದಿಗೆ ತಮ್ಮ ಪ್ರಯಾಣವನ್ನ ಆರಂಭಿಸ್ತಾರ. ತಮ್ಮ ಪ್ರಯಾಣವನ್ನು ಆರಂಭಿಸಿದ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಅಥವಾ ಈ ಒಂದು ಹೋರಾಟದ ಸಂದರ್ಭದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರ ಮೈಲಾರ ಮಹಾದೇವಪ್ಪ. ಒಂದ್ ಪ್ರಶ್ನೆ. ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರ, ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಅತಿ ಹಿರಿಯ ವಯಸ್ಸಿನ ವ್ಯಕ್ತಿ ಯಾರಪ್ಪ ಅಂದ್ರ ಗಾಂಧೀಜಿ, ಮಹಾತ್ಮ ಗಾಂಧೀಜಿಯವರು. ಗಾಂಧೀಜಿಯವರು ಅತಿ ಹಿರಿಯ ವಯಸ್ಸಿನ ವ್ಯಕ್ತಿ. ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಪ್ಪ ಅಂದ್ರ ಮೈಲಾರ ಮಹಾದೇವಪ್ಪ. ಮಹಾದೇವಪ್ಪ ಗೊತ್ತಿರಲಿ ಮಿತ್ರ. ಎಸ್, ಇಲ್ಲಿ ಗಾಂಧೀಜಿಯವರು ಯಶಸ್ವಿಯಾಗಿ ಈ ಹೋರಾಟವನ್ನು ಆರಂಭಿಸಿದ. ಅಷ್ಟೇ ಅಲ್ಲ, ಇಲ್ಲಿ ಮೂಲತಃ 3 ಜನ ಮಹಿಳೆಯರು ಕೂಡ ಭಾಗವಹಿಸಿರ್ತಾರೆ. ಎಷ್ಟು ಜನ ರೀ? 3 ಜನ ಮಹಿಳೆಯರು ಕೂಡ ಈ ಒಂದು ಹೋರಾಟ. ಆಮೇಲೆ ಹಂತ ಹಂತವಾಗಿ ಆರಂಭದಲ್ಲಿ 3 ಜನ, ಆಮೇಲೆ ಹಂತ ಹಂತವಾಗಿ ಬಹಳ ಜನ ಮಹಿಳೆಯರು ಭಾಗವಹಿಸ್ತಾರೆ. ಆದ್ರಿಂದ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ನಮ್ಮ ಕರ್ನಾಟಕದಿಂದ ಭಾಗವಹಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರ ಮೈಲಾರ ಮಹಾದೇವಪ್ಪ. ಆದ್ರಿಂದ ನಮಗೆ ಸರಿಯಾದ ಉತ್ತರ ಉಪ್ಪಿನ ಸತ್ಯಾಗ್ರಹ. ಸರಿಯಾದ ಉತ್ತರ ಉಪ್ಪಿನ ಸತ್ಯಾಗ್ರಹ. ಮಿತ್ರರೇ ಗೊತ್ತಿರಲಿ, ನಾಳೆಯಿಂದ ನಾವು ಚಾಪ್ಟರ್ ವೈಸ್ ಅದರಲ್ಲಿ ಇಂಪಾರ್ಟೆಂಟ್ ಪ್ರಮುಖ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡ್ತಾ ಮತ್ತು ನಿಮ್ಮ VA PDO ಗ್ರೂಪ್ಸಿಗೆ ಅನುಕೂಲವಾಗುತ್ತರ ಸಂಭವನೀಯ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡುತ್ತಾ ಹೋಗೋಣ. ನಿಮ್ಮ ಸಹಕಾರ ನಮಗೆ ಹೀಗೆ ಇರಲಿ ಅಂತ ನಾ ಹೇಳ್ತಾ ಇವತ್ತಿನ ದಿನ ನನ್ನ ಕ್ಲಾಸನ್ನ ನಾವು ವಿದಾಯ ಹೇಳ್ತೀನಿ. ನಮಸ್ಕಾರ.